ಪರಿಶುದ್ಧನೇ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಸರ್ವಶಕ್ತನಾದ ದೇವರು ಆಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಜರೇತಿನ ಯೇಸು ಕ್ರಿಸ್ತನು ಸರ್ವಶಕ್ತನಾದ ದೇವರು ಆಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ನಂಬುವ ಪ್ರತಿಯೊಬ್ಬರನ್ನು ದೇವರು ವಿಶೇಷವಾಗಿ ಆಶೀರ್ವಾದ ಮಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಆತನ ವಾಕ್ಯ ಹೇಳುತ್ತದೆ, ನನ್ನನ್ನು ನಂಬುವ ಒಬ್ಬನಾದರೂ ಆಶಾಭಂಗ ಪಡುವುದಿಲ್ಲ ಎಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಆತನನ್ನು ನಂಬುವ ಒಬ್ಬನಾದರೂ ಆಶಾಭಂಗ ಪಡುವುದೇ ಇಲ್ಲ ಎಂದು ದೇವರ ವಚನದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ಯೇಸುವಿನ ನಾಮಕ್ಕೆ ನಾವು ಮಹಿಮೆ ಸಲ್ಲಿಸೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ ಪರಮ ಪ್ರೀತಿಯುಳ್ಳ ಸರ್ವಶಕ್ತನಾದ ದೇವರೇ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ದೇವರೇ, ನಿನಗೆ ಸ್ತೋತ್ರವಾಗಲಿ. ನಿನ್ನ ವಾಕ್ಯದಲ್ಲಿ ಹೇಳುತ್ತದಲ್ಲ ಸ್ವಾಮಿ, ನನ್ನನ್ನು ನಂಬುವ ಒಬ್ಬನಾದರೂ ಆಶಾಭಂಗ ಪಡುವುದಿಲ್ಲ ಎಂದು ಹೇಳಿದಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ವಾಗ್ದಾನ ಮಾಡಿದಾತನೇ ನಿನಗೆ ಸ್ತೋತ್ರ. ವಾಗ್ದಾನವನ್ನು ಪೂರೈಸುವ ದೇವರಿಗೆ ಸ್ತೋತ್ರವಾಗಲಿ. ವಿಶೇಷವಾಗಿ ಈ ಉದಯ ಕಾಲದಲ್ಲಿ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡುತ್ತೆಂದು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಖಂಡಿತವಾಗಿ ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಆತನು ಕರೆದಿರುವ ದೇವರು ನಂಬಿಗಸ್ತನು. ಹಲ್ಲೆಲೂಯಾ. ನನ್ನ ದೇವರು ನಂಬಿಗಸ್ತನ ಆಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿಮ್ಮನ್ನು ದೇವರು ವಿಶೇಷವಾಗಿ ಆಶೀರ್ವಾದ ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್. ನೀವು ದೇವರಲ್ಲಿ ನಂಬಿಕೆ ಇಡಿರಿ. ದೇವರಲ್ಲಿ ನೀವು ಯಾವಾಗ ಹೆಚ್ಚಾಗಿನ ನಂಬಿಕೆ ಇಡುತ್ತೀರೋ ಆಗ ದೇವರು ನಿಮ್ಮನ್ನು ಕೈ ಬಿಡುವನಲ್ಲ. ನೋಡಿರಿ, ಪೇತ್ರನು ದೇವರ ಮೇಲೆ ನಾನೇ ಇದ್ದೇನೆ ಈ ಸಮುದ್ರ ಮೇಲೆ ನಡೆಯುವ ಆತನೆಂದು ಹೇಳುವಾಗ ಆ ಪೇತ್ರನು ನಾನು ಬರುವುದಕ್ಕಾಗಿ ನನಗೆ ಅಪ್ಪಣೆ ಕೊಡು ಅಂತ ಹೇಳಿದಾಗ ಆತನಿಗೆ ಅಪ್ಪಣೆ ಕೊಟ್ಟಿದ್ದನು. ಆತನು ಸಮುದ್ರದ ಮೇಲೆ ಹೋಗುತ್ತಾ ಇರುವಾಗ ಹಲ್ಲೆಲೂಯಾ, ಆತನ ದೋಣಿಯನ್ನು ಇಳಿದು ಸಮುದ್ರದ ಮೇಲೆ ನಡೀತಾ ಇದ್ದಿದ್ದರು. ಹಲ್ಲೆಲೂಯಾ. ಆದರೆ ಸ್ವಲ್ಪ ಬಿರುಗಾಳಿ ನೋಡಿ ಮನಸ್ಸಲ್ಲಿ ಚಂಚಲ ಭಯ ಬಂದಿದಾಗ ಏನು ಮಾಡ್ತಾರೆ ಗೊತ್ತಾ, ಅವರಿಗೆ ಹೆದರಿಕೆ ಉಂಟಾಗಿ ಮುಳುಗುತ್ತಾ ಇರುವಂಥ ಸಮಯದಲ್ಲಿ ನನ್ನನ್ನು ಕಾಪಾಡು ಗುರುವೆ ಎಂದು ಕರೆಯುವಾಗ ಆತನನ್ನು ಯೇಸು ವಾಕ್ಯ ಹೇಳುತ್ತದೆ, ಆತನು ತನ್ನ ಕೈ ಚಾಚಿ ಕರೆದಿದನು, ತನ್ನ ಕೈ ಚಾಚಿ ಆತನನ್ನು ಹಿಡಿದು ಮೇಲಕ್ಕೆತ್ತಿದನು ಎಂಬುದಾಗಿ ನೋಡುತ್ತೇವೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ದೇವರು ಆಗಿದ್ದಾನೆ. ಆತನು ಹೇಳಿರುವುದು ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಎಂದು ಹೇಳುತ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸುವಿನ ನಾಮದಲ್ಲಿ ನಿನಗೆ ಅಗತ್ಯ ಇರುವುದನ್ನು ನೀನು ಕೇಳುವುದಾದರೆ ಆತನು ದಯಪಾಲಿಸುವ ದೇವರಾಗಿದ್ದಾನೆ. ಆತನು ನಿನಗೆ ಕೊಡುವಂಥ ದೇವರು ಆಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಕೀರ್ತನೆ 133ರಲ್ಲಿ, ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು ಎಂದು ಹೇಳುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ವಾಕ್ಯ ಏನು ಹೇಳುತ್ತದೆ ಗೊತ್ತಾ, ಆಹಾ, ಸಹೋದರರು ಒಂದಾಗಿರುವುದು ಎಷ್ಟು ಒಳ್ಳೆಯದು ಎಂದು ದೇವರ ವಾಕ್ಯ ಹೇಳುತ್ತದೆ. ಆದರೆ ಈಗಿನ ಕಾಲದಲ್ಲಿ ಒಂದು ತಮ್ಮನು ಅಣ್ಣನ ಎದುರು ಬೆಳೀತಾ ಇದ್ದನಂದರೆ ಅಣ್ಣಗೆ ಸೇರಿಸ್ಕೊಳ್ಳೋಕ್ಕಾಗಲ್ಲ. ಅಣ್ಣನು ತಮ್ಮನ ಎದುರು ಬೆಳೀತಾ ಇದ್ದರೆ ತಮ್ಮಗೂ ಹೊಟ್ಟೆ ಕಿಚ್ಚು ಬರುತ್ತದೆ. ಹಲ್ಲೆಲೂಯಾ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆಹಾ, ಸಹೋದರರು ಒಂದಾಗಿರುವುದು ಎಷ್ಟು ಒಳ್ಳೆಯದು ಎಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆದರೆ ಒಂದು ತಮ್ಮನ ಮೇಲೆ ಬರ್ತಾ ಇದ್ದರೆ ಅಣ್ಣನಿಗೆ
ಅದನ್ನು ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ವಾಕ್ಯ ಹೇಳುತ್ತದೆ, ಒಂದಾಗಿರುವುದು ಎಷ್ಟೋ ಒಳ್ಳೆಯದು ಎಂಬುದಾಗಿ. ನಾವು ಒಟ್ಟಾಗಿರಬೇಕು, ನಾವು ಒಂದಾಗಿರಬೇಕು. ಅಲ್ಲಿ ದೇವರ ಆತ್ಮ ಇಳಿದು ಬಂದು ನಮ್ಮ ಮಧ್ಯದಲ್ಲಿ ಇನ್ನೂ ದೊಡ್ಡ ಕಾರ್ಯಗಳನ್ನು ಮಾಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಒಬ್ಬರು ಪ್ರಾರ್ಥನೆ ಮಾಡೋದು ಬೇರೆ, ನಾವು ಕೈ ಹಿಡ್ಕೊಂಡು, ಸಹೋದರ ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡೋದು ಬೇರೆ. ನಾವು ಯಾವಾಗ ಒಟ್ಟಾಗಿ ಪ್ರಾರ್ಥನೆ ಮಾಡುತ್ತೇವೋ ಆಗ ದೇವರ ಕಾರ್ಯಗಳನ್ನು ನಡೆಯುತ್ತವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಕಾರ್ಯಗಳನ್ನು ನಡೆಯುತ್ತವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಒಳ್ಳೆ ದೇವರು ಆಗಿದ್ದಾನೆ. ಆತನ ನಾಮದಲ್ಲಿ ನೀನು ಪ್ರಾರ್ಥನೆ ಮಾಡಿ ಏನೆಲ್ಲ ಬೇಡಿಕೊಳ್ಳುತ್ತೀಯೋ ಅದನ್ನೆಲ್ಲ ದೇವರು ನಿನಗೆ ಒದಗಿಸುವ ಆತನ ಆಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಸೈತಾನ್ ನಮ್ಮ ಮಧ್ಯದಲ್ಲಿ ಬಂದು ಏನು ಮಾಡ್ತಾ ಗೊತ್ತಾ, ಮೊದಲು ನಮ್ಮ ಕುಟುಂಬಗಳನ್ನು ಬೇರೆ ಬೇರೆ ಮಾಡುತ್ತಾವೆ. ಹಲ್ಲೆಲೂಯಾ. ಒಬ್ಬರ ಮನಸ್ಸು ಒಬ್ಬರಿಗೆ ಇಷ್ಟವಿಲ್ಲದ ಹಾಗೆ ಆ ಸೈತಾನ ಮಾಡುತ್ತಾನೆ. ಆ ಸೈತಾನ್ಗೆ ನಾವು ಅವಕಾಶ ಕೊಡಬಾರದಾದರೆ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಯೇಸುವಿನ ನಾಮದಲ್ಲಿ. ಯೇಸು ಕ್ರಿಸ್ತನು ಜೀವ ಉಳ್ಳುವ ದೇವರು. ಆತನು ಕಲ್ಲು ಮೂರ್ತಿಗಳ ದೇವರಲ್ಲ, ಆತನು ಜೀವ ಸ್ವರೂಪನು. ಆತನು ಜೀವ ಸ್ವರೂಪನು. ಆತನು ಮರಣವನ್ನು ಜಯಿಸಿರುವ ದೇವರು. ಪಾತಾಳದ ಬೀಗವು ಸೈತಾನ ಕೈಯಿಂದ ಕೆತ್ತುಕೊಂಡಿರುವ ಆತನು ಮರಣವನ್ನು ಜಯಿಸಿರುವ ಯೇಸು ಕ್ರಿಸ್ತನು. ಸತ್ತು ಮೂರನೇ ದಿವಸ ತಿರುಗಿ ಎದ್ದು ಬಂದ ಆತನು. ಹಾಗೆ ಎಷ್ಟೋ ಜನರು ಭೂಮಿಯಲ್ಲಿ ನೋಡುತ್ತೇವೆ, ಸತ್ತು ಆ ಕಡೆ ಹೋಗುತ್ತಾರೆ. ಆದರೆ ಯೇಸು ಕ್ರಿಸ್ತನು ತಾನು ಹೇಳಿದ ಹಾಗೆ ಮತ್ತೆ ಪುನಃ ಜೀವಿತನ ಆಗಿದನು. ಮೂರನೇ ದಿವಸ ತಿರುಗಿ ಎದ್ದು ಬರುತ್ತೇನೆ, ದೇವಾಲಯವನ್ನು ಕೆಡವಿ ತಿರುಗಿ ಮೂರನೇ ದಿವಸ ಕಟ್ಟಲ್ಪಡುತ್ತದೆ ಅಂತ ಹೇಳಿದನು. ಅನೇಕರು ಹೇಳಿದರು, ಈ ಆಲಯ ಕಟ್ಟುವುದಕ್ಕಾಗಿ ಎಷ್ಟೋ ವರ್ಷಗಳು ಬೇಕಾಗಿತ್ತು, ಇವನು ಹೇಗೆ 3 ದಿವಸದಲ್ಲಿ ಕೆಡವಿ ತಿರುಗಿ ಕಟ್ಟಲ್ಪಡುತ್ತದೆ ಅಂತ ಹೇಳ್ತಾನೋ ಅಂಥೇಳಿ ಅನೇಕರು ಯೋಚನೆ ಮಾಡುತ್ತಾರೆ. ಆದರೆ ಅವನು ತನ್ನ ದೇಹದ ಶರೀರದ ಕುರಿತಾಗಿ ಹೇಳಿದರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನಿಗೆ ಎಷ್ಟೋ ಹಿಂಸೆಗಳನ್ನು ಕೊಟ್ಟಿದ್ರು. ಯೇಸು ಕ್ರಿಸ್ತನಿಗೆ ಎಷ್ಟೋ ಹಿಂಸೆ ಕೊಟ್ಟು ಆತನು ಕೊಲ್ಲಲ್ಪಟ್ಟನು. ಆತನಲ್ಲಿರುವ ರಕ್ತವನ್ನು ಸುರಿಯಲ್ಪಡ್ತು. ಆತನ ರಕ್ತವು ಕೊನೆಗೆ ನೀರಾಗಿ ಮಾರ್ಪಡಿತು. ಆದರೆ ನನ್ನ ಯೇಸು ಜೀವಿತವಾಗಿದ್ದಾನೆ, ತಿರುಗಿ ಮೂರನೇ ದಿವಸ ಎದ್ದಿದ್ದಾನೆ. ಆತನು ಎದ್ದಿ ಹಾಗೆ ಪರಲೋಕಕ್ಕೆ ಹೋಗಲಿಲ್ಲ. ತನ್ನನ್ನು ನಂಬಿದಿರುವ ಪ್ರತಿಯೊಂದು ಮಕ್ಕಳ ಬಳಿಗೆ ಆತನು ಹೋಗಿದನು. ತನ್ನ ಶಿಷ್ಯರ ಜೊತೆಯಲ್ಲಿ ಮಾತಾಡಿದನು. ತನ್ನ ಶಿಷ್ಯರದಲ್ಲಿ ಊಟ ಮಾಡಿದನು. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆತನಲ್ಲಿ ಭಯ ಭಕ್ತಿ ಇಡುವ ಪ್ರತಿಯೊಬ್ಬನು, ದೇವರ ವಾಕ್ಯ ಹೇಳುತ್ತದೆ, ಸತ್ತರೂ ಬದುಕುತ್ತಾನೆಂದು ಹೇಳುತ್ತದೆ. ನನ್ನ ನಿಮಿತ್ತವಾಗಿ ಎಲ್ಲರೂ ನಿಮಗೆ ಹಿಂಸೆ ಪಡಿಸುವರು, ಆದರೆ ಕೊನೆಯವರೆಗೆ ತಾಳುವನು, ರಕ್ಷಣೆ ಹೊಂದುವನು ಎಂದು ದೇವರು ಹೇಳುತ್ತಾನೆ. ನಿಮ್ಮನ್ನು ಯಾರಾದರೂ ನೋಡಿ ತೊಂದರೆ ಕೊಡ್ತಾ ಇದ್ರೆ ಭಯಪಡಬೇಡಿರಿ, ಯಾಕಂದರೆ ಯೇಸು ಜೀವಿತವಾಗಿದ್ದಾರೆ. ಯಾಕಂದರೆ ಯೇಸು ಕ್ರಿಸ್ತನು ಜೀವಿತವಾಗಿದ್ದಾನೆ. ಅವೆಲ್ಲದರ ಮಧ್ಯದಿಂದ ನಿಮ್ಮನ್ನು ಬಿಡಿಸುವ ದೇವರಾಗಿದ್ದಾನೆ. ಅವೆಲ್ಲದರ ಮಧ್ಯದಿಂದ ಯೇಸು ನಿಮ್ಮನ್ನು ಬಿಡಿಸುತ್ತಾರೆ. ಹಲ್ಲೆಲೂಯಾ. ನನ್ನನ್ನು ಕಾಯುವವರು ಒಬ್ಬರು ಇಲ್ಲ, ನನಗೆ ತೊಂದರೆಗಳಿಂದ ಬಿಡಿಸುವವರು ಯಾರೂ ಇಲ್ಲ ಎಂದು ಭಯಪಡಬೇಡಿರಿ. ಯೇಸು ಜೀವವುಳ್ಳುವ ದೇವರು. ಯೇಸು ಜೀವಿತವಾಗೇ ಇದ್ದಾನೆ.
ಯೇಸು ಜೀವವುಳ್ಳುವ ದೇವರು, ಆತನು ಸರ್ವಶಕ್ತನಾದ ದೇವರು. ಆತನ ಹಾಗೆ ಬೇರೆ ಯಾರೂ ಇಲ್ಲ ಎಂದು ಸತ್ಯವೇದ ಹೇಳುತ್ತದೆ. ಆತನು ಇಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಎಲ್ಲವೂ ಆತನ ಮೂಲಕವಾಗಿ ಉಂಟಾಗಿದವು, ಎಲ್ಲವೂ ಆತನಿಂದಲೇ ಉಂಟಾಗಿದವು. ಅದಕ್ಕಾಗಿ ಸಮುದ್ರವು ಆತನನ್ನು ಮುಳುಗಿಸುವುದಿಲ್ಲ, ಬೆಂಕಿ ಆತನನ್ನು ಸುಡುವುದಿಲ್ಲ. ಆತನ ಮೂಲಕವಾಗಿ ಈ ಭೂಮಿಯನ್ನು ಸೃಷ್ಟಿಯಾಗಿರುವುದು. ಸತ್ಯವೇದ ಹೇಳುತ್ತದೆ, ನಾನು ಹೇಳುವುದಿಲ್ಲ, ಸತ್ಯವೇದ ಹೇಳುತ್ತದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೀವು ಯೇಸುವಿನ ಮೇಲೆ ನಂಬಿಕೆ ಇಡಿರಿ. ಯೇಸು ನಿಮ್ಮನ್ನು ಬಿಡುಗಡೆ ಮಾಡುತ್ತಾನೆ. ಯೇಸುವಿನ ನಾಮ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಜರೇತಿನ ಯೇಸುವಿಗೆ ಸ್ತೋತ್ರವಾಗಲಿ. ತಂದೆ ಮಗ ಪವಿತ್ರಾತ್ಮನಿಗೆ ಸ್ತೋತ್ರವಾಗಲಿ. ತಂದೆ ಮಗ ಪವಿತ್ರಾತ್ಮನಿಗೆ ಸ್ತೋತ್ರವಾಗಲಿ. ಮತ್ತೊಂದು ಸಾರಿ ಹೇಳುತ್ತೇನೆ, ಯೇಸು ಹೇಳಿದ್ದಾರೆ, ಇದುವರೆಗೂ ನೀ ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಳ್ಳದೆ ಇದ್ದರೆ ಇನ್ನು ಮೇಲೆ ಬೇಡಿಕೋ, ನಾನು ನಿನಗೆ ಕೊಡುವೆನು ಎಂದು ಹೇಳಿದ್ದಾರೆ. ಯೇಸು ಹೇಳಿದ್ದಾರೆ. ಹಲ್ಲೆಲೂಯಾ. ಯೇಸು ದೇವರಾಗಿದ್ದಾರೆ. ಯೇಸು ಕ್ರಿಸ್ತನು ದೇವರಾಗಿದ್ದಾರೆ. ಯೇಸು ಅಲ್ಲೋದ್ರೆ ನನಗೆ ಆಶೀರ್ವಾದ ಮಾಡ್ತಾನೆ, ಎಲ್ಲೋದ್ರೆ ಆಶೀರ್ವಾದ ಮಾಡ್ತಾನಂತಲ್ಲ. ದೇವರಿರುವುದು ನಿನ್ನ ಹೃದಯದೊಳಗೆ. ದೇವರಿರೋದು ನಿನ್ನ ಹೃದಯದೊಳಗೆ. ನಾವು ಮೊದಲು ನಮ್ಮ ಹೃದಯವನ್ನು ಸ್ವಚ್ಛ ಮಾಡಿಕೊಳ್ಳಬೇಕು. ನಮ್ಮ ಹೃದಯದಲ್ಲಿ ಯಾವುದಾದ್ರೂ ಕಪಟತನವಿದ್ದರೆ ಅದು ನಮಗೆ ಮಾತ್ರ ಗೊತ್ತಾಗುತ್ತದೆ. ಬೇರೆ ಹೇಳಿದರೆ ಕೋಪ ಬರುತ್ತದೆ. ಆದರೆ ನಾವು ಆ ಕಪಟತನಗಳನ್ನು ಯೇಸುವಿನ ನಾಮದಿಂದ ನನ್ನಿಂದ ತೊಲಗು ಎಂದು ಹೇಳಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನಿಂದ ತೊಲಗು ಎಂದು ಹೇಳಬೇಕು. ಆ ಕಪಟತನಗಳನ್ನು ಬಿಟ್ಟು ಹೋಗುತ್ತಾವೆ. ಯಾವಾಗ ಈ ಕಪಟತನಗಳನ್ನು ಬಿಟ್ಟು ಹೋಗುತ್ತಾವೋ, ಯಾವಾಗ ಹೊಟ್ಟೆ ಕಿಚ್ಚು ನಮ್ಮಿಂದ ಬಿಟ್ಟು ಹೋಗುತ್ತದೋ, ಕರ್ತನಾದ ಯೇಸುವಿನಲ್ಲಿರುವ ಆ ಪರಿಶುದ್ಧ ಆತ್ಮ ನಿಮ್ಮೊಳಗೆ ವಾಸ ಮಾಡುತ್ತದೆ. ಎಲ್ಲಿವರೆಗೂ ಆ ಕಪಟತನ ನಮ್ಮೊಳಗಿಂದ ಹೋಗೋದಿಲ್ಲವೋ ಅಲ್ಲಿವರೆಗೂ ಆ ಪರಿಶುದ್ಧ ಆತ್ಮ ಹೃದಯದಲ್ಲಿ ವಾಸ ಮಾಡೋದಕ್ಕೆ ಆಗೋದಿಲ್ಲ, ಹೃದಯದಲ್ಲಿ ಸಂಚರಿಸುವುದಕ್ಕೆ ಆಗೋದಿಲ್ಲ. ಯಾವಾಗ ಕೆಟ್ಟ ಆತ್ಮಗಳನ್ನು ಹೊರಗೆ ಹೋಗುತ್ತಾವೋ ಆವಾಗ ದೇವರ ಆತ್ಮವು ನಮ್ಮೊಳಗೆ ಬರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಬೈಬಲ್ ಹೇಳಿಕೊಡುವುದು, ಹಲ್ಲೆಲೂಯಾ, ಈ ವಾಕ್ಯ ಎಂಬ ಆತ್ಮ ನಮ್ಮ ಹೃದಯದಲ್ಲಿರಬೇಕು. ಈ ವಾಕ್ಯ ಎಂಬ ಆತ್ಮ ನಮ್ಮ ಸಂಗಡ ವಾಸ ಮಾಡಬೇಕಾದ್ರೆ ನಾವು ಹೃದಯವನ್ನು ತೊಳೆದುಕೊಳ್ಳಬೇಕು. ನಾವು ಹೃದಯದೊಂದು ತೊಳೆದುಕೊಳ್ಳಬೇಕು. ಯಾಕಂದರೆ ಯೇಸು ಸ್ವಾಮಿ ಶಿಷ್ಯರು ಒಂದು ಮಾತು ಕೇಳುತ್ತಾರೆ, ಯೇಸು ಸ್ವಾಮಿ ಒಂದು ಮಾತು ಹೇಳುತ್ತಾರೆ. ಹಲ್ಲೆಲೂಯಾ. ಅಲ್ಲಿ ಒಂದು ಸಮಯ ಬರುತ್ತದೆ, ಯೇಸು ಕ್ರಿಸ್ತನು ಇಲ್ಲಿ ಭೂಮಿಯಲ್ಲಿರುವಾಗ ಆತನು ತನ್ನ ಶಿಷ್ಯರನ್ನು ಕರೆದು ಕರ್ತನ ಭೋಜನ ಮಾಡೋದಕ್ಕಿಂತ ಮುಂಚಿತವಾಗಿ ಬಟ್ಟಲಲ್ಲಿ ನೀರು ತಗೊಳ್ತಾರೆ, ಒಂದು ಟಾವಲ್ ತಗೊಳ್ತಾರೆ. ತಗೊಂಡುಬಿಟ್ಟು ಆ ಶಿಷ್ಯರ ಪಾದಗಳನ್ನು ತೊಳೆಯೋದಕ್ಕಾಗಿ ರೆಡಿಯಾಗುತ್ತಾರೆ. ಆ ತೊಳೆಯೋದಕ್ಕಾಗಿ ಸಿದ್ಧವಾಗುತ್ತಾರೆ. ಅಲ್ಲಿ ಒಂದು ಶಿಷ್ಯನು ಕೇಳುತ್ತಾನೆ, ಸ್ವಾಮಿ ನನ್ನ ಕಾಲು ತೊಳೆಯಬೇಡ, ಗುರುವೇ ನನ್ನ ಕಾಲನ್ನು ತೊಳೆಯಬೇಡ, ಕೈಗಳು ತೊಳಿ ಸಾಕು, ತಲೆ ತೊಳಿ ಸಾಕು. ಅಲ್ಲಿ ದೇವರು ಹೇಳಿರೋದು, ಸ್ನಾನ ಮಾಡಿದವನಿಗೆ ಮತ್ತೆ ಸ್ನಾನವನ್ನು ಮಾಡುವ ಅಗತ್ಯವಿಲ್ಲ. ನಾನಿನ ಪಾದಗಳನ್ನು ತೊಳೆಯದಿದ್ದರೆ ನನ್ನಲ್ಲಿ ನಿನಗೆ ಪಾಲವಿಲ್ಲ ಎಂದು ಹೇಳುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹಾಗೆ ಬೆಳಗ್ಗೆ ಎದ್ದು ನಾವು ಮನೆ ಬಾಗಿಲು ತೊಳೆಯೋದಕ್ಕಿಂತಲೂ ಹೃದಯವನ್ನು ಸ್ವಚ್ಛ ಮಾಡಿಕೊಳ್ಳಬೇಕು. ನಾವು ಅನೇಕ ದೇವಸ್ಥಾನಗಳಿಗೆ ಹೋಗೋದಕ್ಕಿಂತ, ಚರ್ಚಿಗೆ ಹೋಗೋದಕ್ಕಿಂತ, ಮಸ್ಜಿದ್ಗೆ ಹೋಗೋದಕ್ಕಿಂತ
ಮುಂಚಿತವಾಗಿ ನಾನು ಯಾರು, ನಾನು ಹೇಗಿದ್ದೇನೋ, ನನ್ನಲ್ಲಿ ಯಾವುದಾದ್ರೂ ಬೇರೆಯವರಿಗೆ ತೊಂದರೆ ಕೊಡುವಂಥ ಆತ್ಮ ಇದೆ ಅನ್ನೊಂದು ನಾವು ಹೃದಯದಲ್ಲಿ ಯೋಚನೆ ಮಾಡಿಕೊಳ್ಳಬೇಕು. ನನ್ನಿಂದ ಮತ್ತೊಬ್ಬರಿಗೆ ತೊಂದರೆ ಆಗುತ್ತದೆ ಅನ್ನೊಂದು ನಾವು ಹೃದಯದಲ್ಲಿ ನಾವು ಯೋಚನೆ ಮಾಡಿಕೊಳ್ಳಬೇಕು. ನಮ್ಮಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರದು. ಪರಿಶುದ್ಧಾತ್ಮನ ಸಹಾಯ ಕೇಳಬೇಕು. ಯೇಸುವೇ, ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗುತ್ತಾ ಇದ್ದರೆ ನನ್ನನ್ನು ಕ್ಷಮಿಸು ದೇವರೇ, ಆ ಒಳ್ಳೆ ಹೃದಯವನ್ನು ಒದಗಿಸಿಕೊಡು ಅಂತ ಹೇಳಬೇಕು. ಒಳ್ಳೆ ಹೃದಯವನ್ನು ಒದಗಿಸಿಕೊಡು ಎಂದು ಹೇಳಬೇಕು. ದೇವರು ಒಳ್ಳೆ ಹೃದಯವನ್ನು ಒದಗಿಸಿ ಕೊಡುತ್ತಾರೆ. ದೇವರು ಒಳ್ಳೆ ಆತ್ಮಗಳನ್ನು ಕೊಡುತ್ತಾರೆ. ದೇವರು ನಮಗೆ ಆತನಲ್ಲಿರುವ ಒಳ್ಳೆಯ ಆತ್ಮಗಳನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ಯಾವಾಗ ನಾವು ಯೇಸುವಿನಲ್ಲಿರುವ ಗುಣಗಳನ್ನು ಬರುತ್ತಾವೋ ಆವಾಗ ನಾವು ಸೈಲೆಂಟ್ ಆಗಿರುತ್ತೇವೆ. ಯೇಸು ಕ್ರಿಸ್ತನು ಹೇಳಿರುವುದು ಹಾಗೆ, ದೇವರು ಹೇಳಿರುವುದು ನನ್ನಲ್ಲಿರುವ ಶಾಂತಿ ನಿಮಗೆ ಕೊಡುತ್ತೇನೆ ಅಂತ ಹೇಳಿರುವುದು. ಆತನು ಶಾಂತಿದಾಯಕನಾಗಿರುವ ದೇವರು, ಆತನು ದಯ ತೋರುವ ದೇವರು, ಆತನು ಕರುಣೆ ಉಳ್ಳುವ ದೇವರು, ನಿನ್ನನ್ನು ಅಭಿಷೇಕ ಮಾಡುವ ದೇವರಾಗಿದ್ದಾನೆ. ನಿನ್ನನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ನಿನ್ನನ್ನು ಅನೇಕ ಜನರ ಮುಂದೆ ನಿನ್ನ ತಲೆಯನ್ನು ಎತ್ತುವಂತೆ ಮಾಡುವ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ನಾನು ನಿನ್ನ ಇಷ್ಟಾಂತರಗಳನ್ನೆಲ್ಲ ನೆರವೇರಿಸುವೆನೆಂದು ಹೇಳುತ್ತದೆ. ಅಂಥ ದೇವರನ್ನು ಕಳೆದುಕೊಳ್ಳಬೇಡ. ಈ ಲೋಕದಲ್ಲಿರುವ ಜನರನ್ನು ನೋಡಿ ಆ ದೇವರನ್ನು ಕಳೆದುಕೊಳ್ಳಬೇಡ. ಲೋಕದ ಎಲ್ಲ ಬಿಟ್ಟು ಹೋದರೂ ಸರಿ, ದೇವರು ಒಬ್ಬನಿದ್ರೆ ಮಾತ್ರ ಸಾಕು. ಆ ದೇವರು ನಿನ್ನನ್ನು ಹೆಚ್ಚಿಸುತ್ತಾನೆ, ನಿನ್ನನ್ನು ಆಶೀರ್ವದಿಸುತ್ತಾನೆ. ನಿನ್ನನ್ನು ದೇವರು ಕೈ ಬಿಡುವವನಲ್ಲ. ನಿನ್ನನ್ನು ದೇವರು ಅನೇಕರ ಮುಂದೆ ತಲೆ ಎತ್ತುವಂತೆ ಮಾಡುತ್ತಾನೆ. ಆಮೇನ್. ಗಾಡ್ ಬ್ಲೆಸ್ ಯು. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ನೀನು ಯಾವತ್ತೂ ಆಶಾಭಂಗ ಪಡುವುದೇ ಇಲ್ಲ ಎಂದು ಸತ್ಯವೇದ ಹೇಳಿದೆ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ನಾನು ಬೇಡುತ್ತೇನೆ. ಆಮೇನ್.